ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಶಿವಮೊಗ್ಗ ಮತ್ತು ದಾವಣಗೆರೆ ಹಾಗೂ ಚಿತ್ರದುರ್ಗ ಸಹಕಾರಿ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ಲಿಮಿಟೆಡ್ KMF ಸಿಮುಲ್ ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ನಲ್ಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆಗಳ ಸಂಖ್ಯೆ 194 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ. ಹುದ್ದೆಯ ಹೆಸರು ಸಹಾಯಕ ವ್ಯವಸ್ಥಾಪಕ ಹಾಗೂ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆ. ಈ ಒಂದು ಹುದ್ದೆಯಲ್ಲಿ ಹುದ್ದೆಯ ಹೆಸರು ಹಾಗೂ ಹುದ್ದೆಗಳ ಸಂಖ್ಯೆ ನೋಡ್ಕೊಂಡು ಬರೋಣ. ಸಹಾಯಕ ವ್ಯವಸ್ಥಾಪಕ EHAI 17 ಹುದ್ದೆಗಳು ಹಾಗೂ ಸಹಾಯಕ ವ್ಯವಸ್ಥಾಪಕ ಆಡಳಿತ 1 ಹುದ್ದೆ, ಸಹಾಯಕ ವ್ಯವಸ್ಥಾಪಕ AIA 3 ಹುದ್ದೆಗಳು. ಈ ಎಲ್ಲ ಹುದ್ದೆಗಳಿಗೆ ದೊರೆಯುವ ವೇತನ 83,700ರಿಂದ 1,55,200ವರೆಗೂ ಸಂಬಳ ದೊರೆಯುತ್ತದೆ. MIS ಸಿಸ್ಟಮ್ ಅಧಿಕಾರಿ 1 ಹುದ್ದೆ, ಮಾರ್ಕೆಟಿಂಗ್ ಅಧಿಕಾರಿ 2 ಹುದ್ದೆಗಳು, ತಾಂತ್ರಿಕ ಅಧಿಕಾರಿ ಇಂಜಿನಿಯರಿಂಗ್ 2 ಹುದ್ದೆ ಹಾಗೂ ತಾಂತ್ರಿಕ ಅಧಿಕಾರಿ ಗುಣಮಟ್ಟ ನಿಯಂತ್ರಣ 2 ಹುದ್ದೆಗಳು ಹಾಗೂ ತಾಂತ್ರಿಕ ಅಧಿಕಾರಿ DT 14 ಹುದ್ದೆಗಳು. ಈ ಎಲ್ಲ ಹುದ್ದೆಗಳಿಗೆ ದೊರೆಯುವ ಸಂಬಳ 69,250ರಿಂದ 1,34,200ವರೆಗೂ ಸಂಬಳವಿರುತ್ತದೆ. ಹಾಗೆ ರಾಸಾಯನಶಾಸ್ತ್ರ ಗ್ರೇಡ್ 1 4 ಹುದ್ದೆಗಳು ಹಾಗೂ ವಿಸ್ತರಣಾ ಅಧಿಕಾರಿ ದರ್ಜೆ 3 17 ಹುದ್ದೆಗಳು, ಆಡಳಿತ ಸಹಾಯಕ ದರ್ಜೆ 3 17 ಹುದ್ದೆಗಳು. ಈ ಎಲ್ಲ ಹುದ್ದೆಗಳಿಗೆ ದೊರೆಯುವ ಸಂಬಳ 54,175ರಿಂದ 99,400ವರೆಗೂ ಸಂಬಳ ದೊರೆಯುತ್ತದೆ ಸ್ನೇಹಿತರೆ. ಹಾಗೆ ಲೆಕ್ಕಪತ್ರ ಸಹಾಯಕ ದರ್ಜೆ 2 12 ಹುದ್ದೆಗಳು, ಮಾರ್ಕೆಟಿಂಗ್ ಸಹಾಯಕ ದರ್ಜೆ 10 ಹುದ್ದೆಗಳು ಹಾಗೂ ರಸಾಯನಶಾಸ್ತ್ರ ಗ್ರೇಡ್ 2 28 ಹುದ್ದೆಗಳು, ಜೂನಿಯರ್ ಸಿಸ್ಟಮ್ ಆಪರೇಟರ್ 13 ಹುದ್ದೆಗಳು, ಸ್ಟೈನೋಗ್ರಾಫರ್ ಗ್ರೇಡ್ 2 1 ಹುದ್ದೆಗಳು. ಈ ಎಲ್ಲ ಹುದ್ದೆಗೆ ದೊರೆಯುವ ಸಂಬಳ 44,425ರಿಂದ 83,700ವರೆಗೂ ಸಂಬಳ ದೊರೆಯುತ್ತದೆ ಸ್ನೇಹಿತರೆ. ಜೂನಿಯರ್ ತಂತ್ರಜ್ಞ 50 ಹುದ್ದೆಗಳು. ಈ ಹುದ್ದೆಗೆ ದೊರೆಯುವ ಸಂಬಳ 34,100ರಿಂದ 67,600ವರೆಗೂ ಸಂಬಳ ದೊರೆಯುತ್ತದೆ ಸ್ನೇಹಿತರೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಶೈಕ್ಷಣಿಕ ಅರ್ಹತೆ ನೋಡಿ ಸ್ನೇಹಿತರೆ. KMF ಸಿಮುಲ್ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು 10ನೇ ತರಗತಿ ಪದವಿ BSc BCom BBA BBM BE BTech BVSc AH MSc MBA ಪೂರ್ಣಗೊಳಿಸಿದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ. ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ ವಿದ್ಯಾರ್ಹತೆ ಬೇಕಾಗುತ್ತೆ ನೋಡಿ. ಸಹಾಯಕ ವ್ಯವಸ್ಥಾಪಕ EHAIಗೆ BVSc ಮತ್ತು AH ಆಗಿರಬೇಕು ಸ್ನೇಹಿತರೆ. ಸಹಾಯಕ ವ್ಯವಸ್ಥಾಪಕ ಆಡಳಿತಕ್ಕೆ MBA ಆದವರು ಅರ್ಜಿ ಸಲ್ಲಿಸಬಹುದು. ಸಹಾಯಕ ವ್ಯವಸ್ಥಾಪಕ AFA BSc ಆದವರು ಅರ್ಜಿ ಸಲ್ಲಿಸಬಹುದು. MIS ಸಿಸ್ಟಮ್ ಅಧಿಕಾರಿಗೆ BE BTech ಆದವರು ಅರ್ಜಿ ಸಲ್ಲಿಸಬಹುದು. ಮಾರ್ಕೆಟಿಂಗ್ ಅಧಿಕಾರಿ BCom BSc BBM ಆದವರು ಅರ್ಜಿ ಸಲ್ಲಿಸಬಹುದು. ತಾಂತ್ರಿಕ ಅಧಿಕಾರಿ ಇಂಜಿನಿಯರಿಂಗ್ BE BTech ಆದವರು ಅರ್ಜಿ ಸಲ್ಲಿಸಬಹುದು. ತಾಂತ್ರಿಕ ಅಧಿಕಾರಿ ಗುಣಮಟ್ಟ ನಿಯಂತ್ರಣ BSc ಆದವರು ಅರ್ಜಿ ಸಲ್ಲಿಸಬಹುದು. ತಾಂತ್ರಿಕ ಅಧಿಕಾರಿ DT BE BTech ಆದವರು ಅರ್ಜಿ ಸಲ್ಲಿಸಬಹುದು. ರಾಸಾಯನಶಾಸ್ತ್ರ ಗ್ರೇಡ್ 1 BSc ಆದವರು ಅರ್ಜಿ ಸಲ್ಲಿಸಬಹುದು. ವಿಸ್ತೀರ್ಣ ಅಧಿಕಾರಿ ದರ್ಜೆ 2 ಹಾಗೂ ಆಡಳಿತ ಸಹಾಯಕ ದರ್ಜೆ 2 ಯಾವುದೇ ಪದವಿ ಆದವರು ಅರ್ಜಿ ಸಲ್ಲಿಸಬಹುದು. ಹಾಗೆ ಲೆಕ್ಕಪತ್ರ ಸಹಾಯಕ ದರ್ಜೆ 2 BCom ಆದವರು ಅರ್ಜಿ ಸಲ್ಲಿಸಬಹುದು. ಮಾರ್ಕೆಟಿಂಗ್ ಸಹಾಯಕ ದರ್ಜೆ 2 BBM BSc BCom ಆದವರು ಅರ್ಜಿ ಸಲ್ಲಿಸಬಹುದು. ಹಾಗೆ ರಾಸಾಯನಿಕ ಶಾಸ್ತ್ರ ಗ್ರೇಡ್ 2 BSc ಆದವರು ಅರ್ಜಿ ಸಲ್ಲಿಸಬಹುದು. ಜೂನಿಯರ್ ಸಿಸ್ಟಮ್ ಆಪರೇಟರ್ ಪದವಿ ಡಿಪ್ಲೊಮಾ ಆದವರು ಅರ್ಜಿ ಸಲ್ಲಿಸಬಹುದು. ಸ್ಟೆನೋಗ್ರಾಫರ್ ಗ್ರೇಡ್ 2 ಪದವಿ ಆದವರು ಅರ್ಜಿ ಸಲ್ಲಿಸಬಹುದು. ಜೂನಿಯರ್ ತಂತ್ರಜ್ಞಾನ 10ನೇ ಅಥವಾ SSLC ಆದವರು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ವಯೋಮಿತಿ ನೋಡಿ ಸ್ನೇಹಿತರೆ. 18ರಿಂದ 35 ವರ್ಷ ಆದವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ನೋಡಿ. 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೂ 5 ವರ್ಷ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ನೋಡಿ. SC ST ಪ್ರವರ್ಗ 1 PWD ಅಭ್ಯರ್ಥಿಗೆ 500, ಇತರ ಎಲ್ಲ ಅಭ್ಯರ್ಥಿಗಳು 1000 ರೂಪಾಯಿ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆ ನೇಮಕಾತಿ ಯಾವ ಪ್ರಕಾರ ನಡೆಯುತ್ತದೆ ನೋಡಿ. ಲಿಖಿತ ಪರೀಕ್ಷೆ ಹಾಗೂ ಅರ್ಹತಾ ಪಟ್ಟಿ ಮತ್ತು ಸಂದರ್ಶನ ಮುಖಾಂತರ ಈ ಒಂದು ಹುದ್ದೆಗೆ ಅರ್ಜಿ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ನೋಡಿ. ಈ ಒಂದು
ಹುದ್ದೆಯ ಸಂಪೂರ್ಣ ಅರ್ಥೈಸಿಕೊಂಡು ತಾವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸಲು ಮುಖ್ಯವಾಗಿ ಬೇಕಾಗಿರೋದು ಇಮೇಲ್ ID ಹಾಗೂ ಮೊಬೈಲ್ ಸಂಖ್ಯೆ ಹಾಗೂ ಇತರ ID ಪ್ರೂಫ್, ವಯಸ್ಸಿನ ಶೈಕ್ಷಣಿಕ ಅರ್ಹತೆ, ರೆಸ್ಯೂಮ್, ಅನುಭವವಿದ್ದರೆ ಮತ್ತು ಇತ್ಯಾದಿ ದಾಖಲೆಗಳೊಂದಿಗೆ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡು ಅಥವಾ ನಿಮ್ಮ ಮೊಬೈಲಲ್ಲಿ ಫೋಟೋ ತೆಗೆದುಕೊಂಡು ಕೂಡ ಆನ್ಲೈನ್ ಮುಖಾಂತರ ತಾವು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಮುಂಚೆ ತಾವೆಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ತಮ್ಮ ಕಾಸ್ಟ್ ವೈಸ್ ಸರ್ಟಿಫಿಕೇಟ್ ಚೆಕ್ ಮಾಡಿಕೊಂಡು ತಾವು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕು ಸ್ನೇಹಿತರೆ. ಹಾಗೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಜೂನ್ 14ರಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಯ ದಿನಾಂಕ ಜುಲೈ 14 ನೋಡಿ ಸ್ನೇಹಿತರೆ. ಹಾಗೆ ಹೀಗೆ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಒಂದು ಉದ್ಯೋಗ ಮಾಹಿತಿಯೇ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇವೆ. ಹೇಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ತಾವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಧನ್ಯವಾದಗಳು ಸ್ನೇಹಿತರೆ.